ಈ ಬಂಗಾರದ ಲಾಲ್ಕಿ ಏನೋ ಒಂದು ನಾವು ಮಾಡಿದೆವು, ನಮಗೆ ಸಾಧಾರಣ ನೋಡುವಾಗ ಹುಚ್ಚುತ್ತಾನೆ ಅಂತೇಳಿ ಕಾಣಿತು. ಆದರೆ ನಮಗೆ ಯಾವುದೇ ಅಡೆತಡೆ ಇಲ್ಲ, ನಾವು ಧೈರ್ಯವಾಗಿ ಕುಳಿತುಕೊಳ್ಬೋದು. ಯಾಕಂತ ಹೇಳಿದರೆ ಖಂಡಿತವಾಗಿಯೂ ಇಷ್ಟು ಸ್ವಯಂ ಸೇವಕರು ಬರ್ತಾರೆ, ಅವರು ಇಲ್ಲಿ ಕೆಲಸ ಮಾಡ್ತಾರೆ, ದೇವರ ಸೇವೆ ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಅಷ್ಟು ಧೈರ್ಯ ಉಂಟು. ಎಜುಕೇಷನ್ ತುಂಬ ಮುಂದೆ ಹೋಗಿದೆ, ಆದರೂ ಸಹ ನಮ್ಮ ದೇವರಲ್ಲಿ ಇರುವಂಥ ಪ್ರೀತಿ ಭಕ್ತಿ ಅದಕ್ಕೆ ಏನು ನ್ಯೂನ್ಯತೆ ಬರಲಿಲ್ಲ. ಇಲ್ಲಿ ಇರುವಂಥ ಸ್ವಯಂ ಸೇವಕರು, ಆ ಸ್ವಯಂ ಸೇವಕರು ದೊಡ್ಡ ನಮ್ಮ ಆಸ್ತಿ. ಮಂಗಳೂರು ಅಂತ ಹೇಳಿದ ಕೂಡಲೇ ವಿಶೇಷವಾಗಿರುವಂತಹ ಕ್ಷೇತ್ರಗಳನ್ನು ನೆನಪಾಗುವಂಥದ್ದು. ಪ್ರತಿಯೊಂದು ಕ್ಷೇತ್ರಗಳು ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂಥ ಕಾರಣಿಕವನ್ನು ತೋರಿಸ್ತಾ ಇರುವಂಥದ್ದು. ಅದರಲ್ಲೂ ಮಂಗಳೂರಿನ ರಥಬೀದಿಯಲ್ಲಿರುವಂತಹ ವೆಂಕಟರಮಣ ದೇವಸ್ಥಾನ ಅಂತ ಹೇಳಿದರೆ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ವಿಶೇಷತೆಯನ್ನು ಗಮನಿಸ್ತಾ ಹೋಗ್ತೇವೆ. ಇಲ್ಲಿ ನಡೆದಿರುವಂಥ ಬ್ರಹ್ಮಕಲಶಗಳಿರ್ಬೋದು, ಇಲ್ಲಿ ನಡೆಯುವಂಥ ಪ್ರತಿ ವರ್ಷ ನಡೆಯುವಂಥ ಬ್ರಹ್ಮ ರಥೋತ್ಸವ ಇರ್ಬೋದು, ಎಲ್ಲವೂ ಕೂಡ ವಿಶೇಷವಾಗಿ ಆ ಪ್ರತಿಯೊಬ್ಬ ರೀತಿಯ ಭಕ್ತನಿಗೂ ಕೂಡ ಅನುಗ್ರಹಪ್ರದಾಯಕವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಹೋಗ. ಹಾಗಾಗಿ ಎಲ್ಲ ಕ್ಷಣಗಳಿಗೂ ಕೂಡ ಪಾತ್ರರಾಗಿರುವಂಥದ್ದು ನಾವೆಲ್ಲ ರೀತಿಯಾಗಿರುವಂಥ ಭಗವದ್ಭಕ್ತರು. ಇಂಥ ಕ್ಷಣಗಳನ್ನು ಸಂಪೂರ್ಣವಾಗಿ ನಿಯಮಿತವಾಗಿ ನಿಯತ್ತಿನಲ್ಲಿ ಒಂದು ಒಳ್ಳೆ ರೀತಿಯ ನಿಯಮದ ಮೂಲಕವಾಗಿ ನಡೀಲಿಕ್ಕೆ ಸಾಧ್ಯ ಆಗುವಂಥದ್ದು ಮ್ಯಾನೇಜಿಂಗ್ ಟ್ರಸ್ಟಿಗಳ ಮೂಲಕವಾಗಿ. ಹಾಗಾಗಿ ಈ ಎಲ್ಲ ರೀತಿಯಾಗಿದ್ದಕ್ಕೆ ಕಾರಣಕರ್ತರಾಗಿರುವವರು ನಮ್ಮ ಎಲ್ಲ ರೀತಿಯಾಗಿರುವಂಥ ಪ್ರೀತಿಪಾತ್ರರಾಗಿರುವಂಥ ವಿಶೇಷವಾಗಿರುವಂಥ ವ್ಯಕ್ತಿ ಅಡುಗೆ ಬಾಲಕೃಷ್ಣ ಶೆಣೆಯವರು. ಅದರೊಟ್ಟಿಗೆ ವಿಶೇಷವಾಗಿ ನಮಗೆ ಗಮನಿಸುವಂಥದ್ದು ಸತೀಶ್ ಪ್ರಭು ಅವರು. ಅಡುಗೆ ಬಾಲಕೃಷ್ಣ ಶೆಣೆಯವರೇ, ಪ್ರತಿಯೊಂದು ಕ್ಷಣಗಳನ್ನು ನೋಡ್ತಾ ಹೋದೆವು, ಎಲ್ಲವೂ ಕೂಡ ಆನಂದಮಯ, ಎಲ್ಲವೂ ಕೂಡ ಶಿಸ್ತು ನಿಯಮಗಳನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗ್ತವೆ. ಈ ಎಲ್ಲದಕ್ಕೂ ಕಾರಣವಾಗಿರುವಂಥ ಒಳಗಿರುವಂಥ ವಿಶೇಷವಾಗಿರುವಂಥ ವೆಂಕಟರಮಣ ದೇವರು ಅಂತ ಹೇಳುವಂಥ ಸತ್ಯದ ಮಾತು. ಹಾಗಾಗಿ ಈ ಕ್ಷೇತ್ರದ ಬಗೆಗೆ, ಈ ಕ್ಷೇತ್ರದ ಕಾರಣಿಕದ ಬಗೆಗೆ, ಹಾಗಾಗಿ ಅದರೊಂದಿಗೆ ಇಲ್ಲಿ ನಡೆಯುವಂತಹ ಈ 21ನೇ ತಾರೀಕಿನಿಂದ ಹಿಡಿದು ಇನ್ನೂ ಕೆಲವು ದಿವಸಗಳ ಕಾಲ ವಿಶೇಷವಾಗಿ ನಡೆಯುವಂಥ ಎಲ್ಲ ರೀತಿಯಾಗಿರುವಂಥ ವಿಶೇಷ ಕಾರ್ಯಗಳು ಬ್ರಹ್ಮ ರಥೋತ್ಸವದ ಬಗ್ಗೆ ಇವತ್ತು ನಡೆಯುವಂಥದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಭಗವದ್ಭಕ್ತರಿಗೆ ಮಾಹಿತಿ. ನಮಸ್ಕಾರ. ನಮ್ಮ ಗ್ರಾಮ ದೇವರು ಮಂಗಳಾದೇವಿ, ನಮ್ಮ ಸಮಾಜದ ಇಷ್ಟ ದೇವರು ವೀರ ವೆಂಕಟೇಶ ದೇವರು ಹಾಗೂ ಮಹಾಮಾಯ ಭದ್ರನರಸಿಂಹ ದೇವರು ಹಾಗೂ ನಮ್ಮ ಕಾಶಿ ಮಠ ಪರಂಪರೆಯ ಎಲ್ಲ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ದೇವಸ್ಥಾನ ಪ್ರತಿಷ್ಠೆ ಮಾಡಿದಂತಹ ವಿಭೂದೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೂ ಪುನರ್ ಪ್ರತಿಷ್ಠೆ ಮಾಡಿದಂಥ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ವೃಂದಾವನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪ್ರಸ್ತುತ ಒಂದು ಕಾಶಿ ಮಠಾಧಿಪತಿ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ಉಪಸ್ಥಿತಿ ಈ ಮೂರೂ ಒಟ್ಟು ಸೇರಿ ಈ ಸರ್ತಿಯ ವಿಶ್ವಾವಸನಾಮ ಸಂವತ್ಸರದ ರಥೋತ್ಸವಕ್ಕೆ ಒಂದು ದೊಡ್ಡ ಮೆರುಗು ನಮ್ಮ ಸ್ವಾಮೀಜಿಯವರ ಆಶೀರ್ವಾದದಿಂದ ಬಂದಿದ್ದುಂಟು. ಅದೇನಂತ ಹೇಳಿದರೆ, ನಮ್ಮ ಸ್ವಾಮೀಜಿಯವರ ಗುರುಗಳಾದ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವ ಆಚರಣೆ ಇಡೀ 1.5 ವರ್ಷದಿಂದ ಆಚರಿಸಿಕೊಂಡು ಬಂದು, ಅದರ ಮಂಗಳೋತ್ಸವ ಈ ಮಂಗಳೂರಿನಲ್ಲಿ ಆಗುವಂಥ ಒಂದು ದೊಡ್ಡ ಆಶೀರ್ವಾದ ನಮಗೆ ಆ ಸ್ವಾಮೀಜಿಯವರು ಕೊಟ್ಟು, ಇಡೀ ರಥೋತ್ಸವಕ್ಕೆ ಉದಾಹರಣೆ 28 ದಿವಸಗಳ ಪರ್ಯಂತ ಅವರ ಮೊಕ್ಕಾಮಿದ್ದಿಲ್ಲಿ ಅವರ ಆಶೀರ್ವಾದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟು. ಮೊನ್ನೆ ದಿವಸ ಸಾಧಾರಣ ಒಂದು 15 ದಿವಸ ಮಂಗಳೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆದು ಹಾಗೂ ಪುನರ್ ಪ್ರತಿಷ್ಠಾ ವರ್ಧಂತಿ ಸಹ ಬಹಳ ವಿಜೃಂಭಣೆ ನಡೆದು ಈಗ ಮಹೋತ್ಸವದ ಹಂತದಲ್ಲಿದ್ದೇವೆ. ಈ ಬಾರಿ ತುಂಬ ಹೊರಊರಿನಿಂದ ಹಾಗೂ ಭಕ್ತಾಭಿಮಾನಿಗಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಉಂಟು. ಅದೇ ನಮ್ಮ ದೇವರ ಒಂದು ದೊಡ್ಡ ಒಂದು ಆಶೀರ್ವಾದ. ಯಾಕೆಂತ ಹೇಳಿದರೆ, ನಾವು ಮಾಡೋದು ದೊಡ್ಡ ವಿಷಯ ಅಲ್ಲ, ಭಕ್ತಾಭಿಮಾನಿಗಳು ಬಂದರೆ ಮಾತ್ರ ನಮಗೊಂದು ದೊಡ್ಡ ಸಂತೋಷದ ವಿಷಯ. ಹಾಗೆ ಎಲ್ಲ ಜನರಿಗೆ ಆ ದೇವರೇ ಒಂದು ಬುದ್ಧಿ ಕೊಟ್ಟು ನಮ್ಮ ಇಡೀ ಮಹೋತ್ಸವದಲ್ಲಿ ಪಾಲ್ಗೊಂಡು ಬಹಳ ಸಂತೋಷದಿಂದ ಒಳ್ಳೆಯದಾಗಿದೆ ಅಂತೇಳಿ ಹೇಳಿದರೆ, ನಮಗೆ ಸಹ ಒಂದು ಈ ಆಡಳಿತ ಮಂಡಳಿಗೆ ಭಾಳ ಸಂತೋಷದ ವಿಷಯ. ಇದೆಲ್ಲ ಆಗಬೇಕಾದ್ರೆ ನಮ್ಮ ಹಿರಿಯರು ತುಂಬ ಕಷ್ಟಪಟ್ಟು ಏನಿಲ್ಲದ ಸಮಯದಲ್ಲಿ ಏನೋ ಒಂದು ಹಂತಕ್ಕೆ ತಲುಪಿ ನಮಗೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕಂತೇಳಿ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಇವತ್ತಿನ ದಿನ ಸಾರ್ಥಕ ಆಗ್ತಾ ಉಂಟು. ದಿನದಿಂದ ದಿನಕ್ಕೆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಉಂಟು. ಕಳೆದ 2012ರಲ್ಲಿ ಪುನರ್ ಪ್ರತಿಷ್ಠೆ ಆಯಿತು. ಅದರ ನಂತರ ಒಂದು 12 ವರ್ಷದಲ್ಲಿ 2013ರಲ್ಲಿ ಸಹಸ್ರ ಕುಂಭಾಭಿಷೇಕ ಆಗಿ ತುಂಬ ವೃದ್ಧಿಯಾಗಿದೆ. ಈಗ 12 ವರ್ಷ ನಂತರ ಮೊನ್ನೆ ಪುನಃ ಸ್ವಾಮೀಜಿಯವರ ಶ್ರೀ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯಾಸ್ತದಿಂದ ದೇವರಿಗೆ ಕುಂಭಾಭಿಷೇಕ ಮಾತ್ರವಲ್ಲದೆ, ಸಹಸ್ರ ಕುಂಭಾಭಿಷೇಕ ಮಾತ್ರವಲ್ಲದೆ, ವೇದವ್ಯಾಸ ದೇವರಿಗೆ ಇಲ್ಲಿ 2022 ಚಾತುರ್ಮಾಸದ ಸಂದರ್ಭದಲ್ಲಿ 108 ಪವಮಾನ ನಡೆದುಕೊಂಡು ಬಂದು, ಅದೇ ನಮಗೆ ಒಂದು ಆಶೆ ಇತ್ತು. ಪುನಃ
ಆ ಯುಗಾದಿಯ ಸಂದರ್ಭದಲ್ಲಿ ಆ ದೇವರಿಗೆ 1,008 ಪವಮಾನ ಮಾಡಬೇಕಂತಿಲ್ಲ. ಆದರೆ ಕಾರಣಾಂತರದಿಂದ ಅದರ ಬದಲಿಗೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಮೊನ್ನೆ ಸ್ವಾತಿ ನಕ್ಷತ್ರ 12ನೇ ತಾರೀಕು ಶ್ರೀ ಸ್ವಾಮೀಜಿಯವರ ಹಾಗೂ ದೇವರ ವಿಶೇಷ ಆಶೀರ್ವಾದದಿಂದ ಅದು ಕೂಡ ನಮ್ಮ ಕೈಯಲ್ಲಿ ಆ ದೇವರು ತೆಗೆದುಕೊಂಡು ವಿಶೇಷ ಸಾನ್ನಿಧ್ಯ ವಿಶೇಷ ಆಶೀರ್ವಾದದಿಂದ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬಂದು ಈ ಎಲ್ಲ ರೀತಿಯಲ್ಲಿ ಆಗೋದಂತೆ ನಮ್ಮ ಹಿರಿಯರ ಮಾರ್ಗದರ್ಶನ. ಹಿರಿಯರು ಹಾಕಿಕೊಂಡಂಥ ಒಂದು ಒಂದು ಚೌಕಟ್ಟುಂಟು, ಆ ಚೌಕಟ್ಟಿನಲ್ಲೇ ಇದೆಲ್ಲ ನಡೆಯುವುದು. ಆದರೆ ನಾವು ಆ ಚೌಕಟ್ಟಿನಲ್ಲಿ ನಡೆದು ಚಂದ ಮಾಡಿದ ನಿಮಿತ್ತ ದಿನಪ್ರತಿ ಈ ಒಳ್ಳೆಯ ಒಂದು ಇಲ್ಲಿ ನಮ್ಮ ಸಮಾಧಾನ ಶಿಸ್ತಾಗಲಿ ಒಳ್ಳೆ ರೀತಿಯಲ್ಲಿ ನಡೆದು ಎಲ್ಲ ಇಡೀ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಆಗುವಂಥ ಒಂದು ದೊಡ್ಡ ಭಾಗ್ಯ ನಮಗೆ ಸಿಕ್ಕಿದೆ. ಆ ದೇವರು ಮುಂದೆ ಕೂಡ ಇನ್ನು ಸಹ ಎಲ್ಲ ಭಕ್ತಾಭಿಮಾನಿಗಳು ಇಡೀ ಹಿಂದೂ ಸಮಾಜದ ಎಲ್ಲ ವರ್ಗದ ಜನರು ಇಲ್ಲಿ ಬಂದು ಆ ದೇವರ ಪ್ರೀತಿ ಆಶೀರ್ವಾದ ತೆಗೆದುಕೊಂಡು ಇನ್ನೂ ನಮ್ಮ ಸಮಾಜ ವೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ನಮ್ಮ ಕೂಡಲ ಚಾನಲ್ ಹಾಗೂ ನಮ್ಮ ದೇವಸ್ಥಾನಕ್ಕೆ ತುಂಬ ಬಾಂಧವ್ಯ ಉಂಟು. ಪ್ರಥಮವಾಗಿ ನೀವು ಶುರು ಮಾಡುವಾಗ ನಮ್ಮ ಶಾರದೋತ್ಸವದಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೂ ಸಹ ನೀವು ಇಷ್ಟು ವರ್ಷದಿಂದ ತಪ್ಪದೆ ಒಳ್ಳೆಯ ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ವಿತರಿಸ್ತಾ ಇದ್ದೀರಿ. ಇಡೀ ನಿಮ್ಮ ಆಡಳಿತ ವರ್ಗಕ್ಕೆ, ಇದರ ಓನರ್ಸಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮುಂದೆ ಸಹ ದೇವರು ಎಂಥ ಒಂದು ಬಾಂಧವ್ಯ ಮುಂದೆ ಹೋಗಿ ಎಲ್ಲ ಜನಮನಗಳಲ್ಲಿ ಈ ಒಂದು ದೊಡ್ಡ ಸುಸಂದರ್ಭ ಈ ಶಿಸ್ತುಬದ್ಧವಾಗಿ ನಡೆಯುವಂಥ ವಿಶೇಷ ಮಹೋತ್ಸವವನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಜನರಿಗೆ ತಲುಪಿಸುವಂತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿದ್ದಾಯಿತು. ಬಾಲಕೃಷ್ಣ ಶೆಣೆಯವರೇ, ಇಷ್ಟೆಲ್ಲ ಆಗಬೇಕು, ಇಷ್ಟೆಲ್ಲ ರೀತಿಯಾಗಿರುವಂಥ ಕಾರ್ಯಕ್ರಮಗಳಾಗಬೇಕು, ಅದೆಲ್ಲವೂ ಕೂಡ ನಿಯಮಬದ್ಧವಾಗಿ ಭಾಳ ಸುಸಂಸ್ಕೃತವಾಗಿ, ಯಾಕಂತ ಹೇಳಿದರೆ ಎಲ್ಲಿಯೂ ಕೂಡ ಆ ಸಂಸ್ಕೃತಿಯನ್ನು ಬಿಟ್ಟದೆ. ಯಾಕಂದರೆ ಅವರಲ್ಲಿರುವಂಥ ಉಡುಪುಗಳಿರ್ಬೋದು, ಅವರು ಬಳಸುವಂಥ ಕ್ರಮಗಳಿರ್ಬೋದು, ಅಥವಾ ಪ್ರತಿಯೊಂದು ರೀತಿಯಾಗಿರುವಂಥ ಆ ದೇವರಲ್ಲಿ ಹೋಗುವಾಗ ಅದಕ್ಕೂ ಕೂಡ ವಿಶೇಷವಾಗಿರೋ ಕ್ರಮಗಳಿರ್ಬೋದು, ಇವನ್ನೆಲ್ಲವನ್ನು ನೋಡ್ತಾ ಇದ್ದಾಗಲೇ ಇಂಥ ಕ್ರಮ ಪ್ರತಿಯೊಂದು ಕಡೆಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಕೂಡ ಪ್ರತಿಯೊಬ್ಬನ ಹಲವು. ಕಷ್ಟ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ, ಆದರೆ ಸಾಧ್ಯ ಅಂತ ತೋರಿಸಿಕೊಟ್ಟದ್ದು ಮಂಗಳೂರು ರಥವೇದಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಅಂತ ಹೇಳಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಇವನ್ನೆಲ್ಲವನ್ನು ಗಮನಿಸಿದೆ. ಯಾಕಂತ ಹೇಳಿದರೆ ಪ್ರತಿ ವರ್ಷವೂ ಸಾವಿರದಿಂದ ಸಾವಿರ ಭಕ್ತಾದಿಗಳು ಹೆಚ್ಚು ಬರುವ ಮೂಲಕವಾಗಿ ಇವತ್ತು ಸುಮಾರು 30,000ರಷ್ಟು ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸ್ತಾರೆ ಅಂತ ಹೇಳಿದರೆ ಆ ಭಗವಂತನ ಭಕ್ತರೆಷ್ಟಿದ್ದಾರೆ ಎಂದು ನೋಡ್ತಾ ಹೋಗ್ಬೋದು. ಇವನ್ನೆಲ್ಲ ಗಮನಿಸ್ತಾ ಇದ್ದಾಗೆ ಇದಕ್ಕೆಲ್ಲ ನಿಮ್ಮ ಒಳಗಿನ ಒಂದು ವಿಶೇಷವಾಗಿರುವಂಥ ಶಕ್ತಿ, ಯಾಕಂದರೆ ಆ ಭಗವಂತ ನಿಮಗೆ ಹೇಗೆ ಪ್ರೇರಣೆ ಕೊಡ್ತಾ ಇದ್ದಾನೆ? ಅದೇನಿಲ್ಲ, ನಮ್ಮ ಹಿರಿಯರು ಸಹ ಇಲ್ಲಿ ತುಂಬ ಸೇವೆ ಮಾಡಿಕೊಂಡು ಬಂದಂಥ ಒಂದು ವಿಶೇಷ ಆಶೀರ್ವಾದದಿಂದಲೇ ನಾವೆಲ್ಲರೂ ಸೇರಿ ಇಲ್ಲಿ ಮಾಡ್ತಾ ಇದ್ದೇವೆ. ಒಬ್ಬರಿಂದ ಆಗುವಂಥ ಒಂದು ವಿಷಯ ಅಲ್ಲ. ಎಲ್ಲರೂ ಇಲ್ಲಿ ಸಾಧಾರಣ ಇಲ್ಲಿ ಯಾರು ಸ್ವಯಂ ಸೇವಕರಿದ್ದಾರೆ, ಉದಾಹರಣೆ 3-4 ತಲೆಮಾರಿನಿಂದಲೇ ಇಲ್ಲಿರುವಂಥ ಸ್ವಯಂ ಸೇವಕರು, ಆ ಸ್ವಯಂ ಸೇವಕರು ದೊಡ್ಡ ನಮ್ಮ ಆಸ್ತಿ ಅಂತ ಒಂದು ಶಿಸ್ತುಬದ್ಧವಾಗಿ ಆಗಬೇಕಾದ್ರೆ ಇವತ್ತು ನಿಮಗೆ ಗೊತ್ತುಂಟು ಎಜುಕೇಷನ್ ತುಂಬ ಮುಂದೆ ಹೋಗಿದೆ. ಆದರೂ ಸಹ ನಮ್ಮ ದೇವರಲ್ಲಿ ಇರುವಂಥ ಪ್ರೀತಿ ಭಕ್ತಿ ಅದಕ್ಕೆ ಏನು ನ್ಯೂನ್ಯತೆ ಬರಲಿಲ್ಲ. ಹಾಗಾಗಿ ನಮ್ಮ ರಥೋತ್ಸವಕ್ಕೆ ನಮಗೆ ಯಾವುದೇ ಅಡೆತಡೆ ಇಲ್ಲ, ನಾವು ಧೈರ್ಯವಾಗಿ ಕುಳಿತುಕೊಳ್ಬೋದು. ಯಾಕೆಂತ ಹೇಳಿದರೆ ಖಂಡಿತವಾಗಿಯೂ ಇಷ್ಟು ಸ್ವಯಂ ಸೇವಕರು ಬರ್ತಾರೆ, ಅವರು ಇಲ್ಲಿ ಕೆಲಸ ಮಾಡ್ತಾರೆ, ದೇವರ ಸೇವೆ ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಅಷ್ಟು ಧೈರ್ಯ ಉಂಟು. ನೋಡೋರಿಗೆ ಕಾಣ್ತದೆ ಅಂತೇಳಿದರೆ ಇದಾಗ್ತದಾ ಇಲ್ಲ ಹೇಗಾಗ್ತದೆ ಅಂತೇಳಿ, ಆದರೆ ನಮಗೆ ಖಂಡಿತವಾಗಿ ಒಂದು ಧೈರ್ಯ ಉಂಟು. ಆ ದೇವರ ಪ್ರೇರೇಪಣೆ ಮಾಡಿ, ಆದರೆ ದೇವರಿದ್ದಾರೆ, ನಾವು ಸುಮ್ಮನೆ ಕೂತ್ಕೊಳ್ಳಿ, ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿದರೆ ಆ ದೇವರ ಆಶೀರ್ವಾದ, ದೇವರ ಪ್ರೇರಣೆ ಯಾವಾಗಲೂ ಎಲ್ಲರಲ್ಲಿ ಉಂಟು. ಪ್ರತಿಯೊಂದು ಕಾರ್ಯಕ್ಕೆ ನಮ್ಮ ಮನಸ್ಸು ಕಾರಣ. ಯಾಕೆಂತೇಳಿದರೆ ಈ ಬಂಗಾರದ ಲಾಲ್ಕಿ ಏನೋ ಒಂದು ನಾವು ಮಾಡಿದೆವು, ನಮಗೆ ಸಾಧಾರಣ ನೋಡುವಾಗ ಹುಚ್ಚಿದಾನೆ ಅಂತೇಳಿ ಕಾಣಿತು. ಆದರೆ ಇವತ್ತು ನೋಡುವಾಗ ಏನೋ ಒಂದು ದೇವರಿಗೆ ಬೇಕು. ಇವತ್ತು 3 ಪಟ್ಟು ಜಾಸ್ತಿ ಆಗಿದೆ. 22ರಲ್ಲಿ ಚಾತುರ್ಮಾಸ ಸಂದರ್ಭ ನಾವು ದೇವರ ಹತ್ರ ಸ್ವಾಮೀಜಿಯವ್ರ ಹತ್ರ ಅರಿಕೆ ಮಾಡಿದೆವು, ಒಂದು ಬಂಗಾರದ ಲಾಲ್ಕಿ ಆಗಬೇಕಂತೇಳಿ. ಕೆಲವು ಜನಕ್ಕೆ ತೋರ್ಬೋದು ಯಾಕೆ ಅಂತೇಳಿ, ಆದರೆ ದೇವರು ಕೂತ್ಕೊಂಡು ವೈಭವ ನಾವು ಅನುಭವಿಸಲ್ಲದೆ ದೇವರಿಗೆ ಏನು ಬೇಡ. ದೇವರು ಎಲ್ಲಿ ಸಹ ಕೂತ್ಕೊಳ್ತಾನೆ, ದೇವರಿಗೆ ಹೀಗೆ ಪೂಜೆ ಮಾಡಿ ಹಾಗೇ ಪೂಜೆ ಮಾಡಿ ಬಂಗಾರ ಬೇಕು ಅದು ಬೇಕಂತ ಯಾರು ಹೇಳೋದಿಲ್ಲ. ಆದರೆ ನಾವೆಲ್ಲ ಮಾಡೋದಕ್ಕೆ ನಮ್ಮ ಅಭಿವೃದ್ಧಿಗೋಸ್ಕರ, ನಾವು ಮನಸ್ಸಿಗೆ ಸಂತೋಷಕ್ಕೋಸ್ಕರ ಇಡೀ ಸಾನ್ನಿಧ್ಯ ಒಂದು ಜಾಸ್ತಿ ಆಗ್ತಾ ಹೋಗಬೇಕು. ಅದು ಖಂಡಿತವಾಗಿ ಆಗ್ತದೆ. ಯಾಕೆಂತ ಹೇಳಿದರೆ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಇರ್ತದೆ. ಒಂದು ಕಡೆ ಸಾನ್ನಿಧ್ಯ ಇರ್ತದೆ, ಇನ್ನೊಂದು ಕಡೆ ವೈಭವ ಇರ್ತದೆ, ಇನ್ನೊಂದು ಕಡೆ ಶೃಂಗಾರ ಇರ್ತದೆ. ಆದರೆ ನಾವು ಯಾವುದೇ ದುಂದು ವೆಚ್ಚ ಮಾಡದೆ ಏನೋ ಒಂದು ಆಗಬೇಕು,
ಕೊಡುವ ಭಕ್ತರಿದ್ದಾರೆ, ಕೆಲವು ಜನ ಒಂದೊಂದಕ್ಕೆ ಕೊಡ್ತಾನೆ ಇಲ್ಲ. ಆದರೆ ನಾವು ಯಾರ ಮನಸ್ಸಿಗೆ ನೋವು ಮಾಡದೆ, ಯಾರ ಹತ್ರ ಹೋಗಿ ಕೇಳದೆ, ಸ್ವಯಂ ಪ್ರೇರಿತವಾಗಿ ಬಂದು ಮಾಡೋದು ನಮ್ಮ ಕರ್ತವ್ಯ. ಈಗ ನಿಮ್ಮ ಚಾನಲ್ಲೇ ಉಂಟು, ಯಾರು ಹೇಳ್ಬೋದು ಇವರಿಗೇನು ಕೆಲಸ ಮಾಡಿ ಅಂತೇಳಿ, ಅದು ನೋಡುವವರಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡುವವರಿದ್ದಾರೆ. ಆಗ ನೀವೊಂದು ಮಾಡೋದು ನಿಮ್ಮ ಕರ್ತವ್ಯ ಅಷ್ಟೇ. ಆದರೆ ಇವತ್ತು ಎಷ್ಟು ಜನ ಅದರಲ್ಲಿ ಅನುಭವಿಸ್ತಾ ಇದ್ದಾರೆ ನಿಮಗೆ ಮಾತ್ರ ಗೊತ್ತು. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಎಲ್ಲರೂ ಬರ್ತಾರೆ. ಆ ದೇವರು ತಲೆಯಲ್ಲಿ ಕೂತ್ಕೊಂಡು ಎಷ್ಟು ಜನರಿಗೆ, ಎಲ್ಲರಿಗೆ, ಸಾಧಾರಣ ಯಾರು ನಮ್ಮ ದೇವರ ಬಗ್ಗೆ ಮಾತಾಡೋದಿಲ್ಲ, ಎಷ್ಟೋ ಜನ ಬರ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಬಂದು ಎಷ್ಟು ಸಂತೋಷ. ಈಗ ನಾವು ನಿತ್ಯ ಅನ್ನ ಸಂತರ್ಪಣೆ ಮಾಡಿದ್ದೇವೆ. ದಿನದಿಂದ ದಿನಕ್ಕೆ ಜಾಸ್ತಿಯಾಗಿ ನಾವು ಯಾವುದೇ ಜಾಹೀರಾತಿಲ್ಲ, ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ. ಆದರೆ ಬಂದ ಜನರಿಗೆ ಏನು ಕಮ್ಮಿ ಆಗಿದೆ ಮಾಡಿದ್ದೇವೆ. ಅದು ಸಾಧಾರಣ ಈಗ 700ರಿಂದ 800 ಜನ ಬಂದು ಇಲ್ಲಿ ಅನ್ನ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಮಧ್ಯಾಹ್ನ 12:30 ಪೂಜೆಯಾಗಿ 2 ಗಂಟೆವರೆಗೆ ನಾವು ಆ ಅನ್ನ ಪ್ರಸಾದ ನೀಡ್ತಾ ಇದ್ದೇವೆ. ಹಾಗಾಗಿ ಖಂಡಿತವಾಗಿಯೂ ಆ ದೇವರು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ, ಮಂಗಳೂರು ಪೇಟೆಗೆ ಖಂಡಿತವಾಗಿಯೂ ರಕ್ಷಣೆ ಮಾಡಿ ಖಂಡಿತ ಮಾಡ್ತಾರೆ ಅಂತೇಳಿ ನಮಗೆ ಒಂದು ಧೈರ್ಯ ಉಂಟು. ಯಾಕೆ ಅಂತ ಹೇಳಿದರೆ ನಾವೊಂದು ಶಿಸ್ತುಬದ್ಧವಾಗಿ ಇಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಇದೆ ಶಿಸ್ತಿಗೋಸ್ಕರ. ಒಂದು ಸಂಸ್ಕಾರ ಬೇಕು. ಯಾಕೆಂತ ಹೇಳಿದರೆ ಒಂದು ಸಂಸ್ಕಾರ ಇದ್ದರೆ ಮಾತ್ರ ಒಂದು ಮನುಷ್ಯನ ಜೀವನ. ಹೇಗೂ ಮಾಡೋದಾದರೆ ನಾವು ಪ್ರಾಣಿಗಳಾಗಿ ಜೀವಿಸ್ಬೋದು. ಆದರೆ ಶಿಸ್ತುಬದ್ಧವಾಗಿ ಸಂಸ್ಕಾರಯುತವಾಗಿ ಮಾಡಿದಾದರೆ ಆ ಸಾನ್ನಿಧ್ಯ ಖಂಡಿತವಾಗಿಯೂ ಒಂದು ಅಭಿವೃದ್ಧಿ ಆಗ್ತಂದೇಳಿ ನಮ್ಮ ದೇವಸ್ಥಾನಕ್ಕೆ ನೋಡಿದರೆ ಖಂಡಿತವಾಗಿ ಗೊತ್ತಾಗ್ತದೆ. ಈಗ ಇವತ್ತಿನ ದಿನ ನೀವು ನೋಡ್ಬೋದು, ಸಾಧಾರಣ 6:30 ಇಲ್ಲಿ ಭೋಜನ ಪ್ರಸಾದ, 11 ಗಂಟೆ ಒಳಗೆ ಒಂದು 30,000 ಜನ ಕುಳಿತುಕೊಂಡು ಊಟ ಮಾಡೋದು ಅಂದರೆ ಹೇಳಿದರೆ ತುಂಬ ದೊಡ್ಡ ವಿಷಯ. ಆದರೆ ನಾವು ಅಲ್ಲೇ ನಾವು ಮಾಡಲಿಲ್ಲ. ಈ ಸರ್ತಿ ನಾವು ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಇಲ್ಲೇ ಹತ್ತಿರ ಉಂಟು, ಅಲ್ಲಿ ಟೇಬಲ್ ವ್ಯವಸ್ಥೆ, ಬಫೆ ವ್ಯವಸ್ಥೆ ಮಾಡಿದೆ. ಯಾಕೆ ಅಂತ ಹೇಳಿದರೆ ಈಗೀಗ ಸ್ವಲ್ಪ ಜನರದ್ದು ಒಂದು ಮೆಂಟಾಲಿಟಿ ಚೇಂಜ್ ಆಗಿದೆ. ಅವರಿಗೆ ಹೇಗೆ ಅಂತ ಹೇಳಿದರೆ ನಮ್ಮದೊಂದು ಅನಿಸಿಕೆ, ನಾವೊಂದು 5 ಟ್ರಸ್ಟಿಗಳು ಒಂದು ಮಾಡಿದೆ, ಜನರಿಗೆ ಹೇಗೆ ಬೇಕು ಹಾಗೆ ಮಾಡಿ ಒಟ್ಟಾರೆ ಅವರು ದೇವಸ್ಥಾನಕ್ಕೆ ಬರಬೇಕು. ಆದರೆ ಇಲ್ಲಿ ಜನ ಎಷ್ಟು ಜಾಸ್ತಿ ಅಷ್ಟೇ ಸಾನ್ನಿಧ್ಯ ಜಾಸ್ತಿ ಆಗ್ತದೆ. ಈಗ ಎಲ್ಲ ಕಡೆ ನೀವು ನೋಡಿ, ಅನ್ನ ಸಂತರ್ಪಣೆ ಇಲ್ಲದ ಜಾಗವೇ ಇಲ್ಲ. ಈಗ ಎಷ್ಟು ಸಣ್ಣ ದೇವಸ್ಥಾನ ಇರಲಿ, ಎಷ್ಟು ದೊಡ್ಡ ದೇವಸ್ಥಾನ ಇರಲಿ, ಎಲ್ಲ ಕಡೆ ಅನ್ನ ಸಂತರ್ಪಣೆ. ಯಾಕೆ? ದೇವರಿಗೆ ಬೇಡ, ಒಂದು ಮನುಷ್ಯರಿಗೆ ಒಂದು ಹೊಟ್ಟೆ ತುಂಬ ಮಾಡಿ ಆತ್ಮತೃಪ್ತಿ ಆದರೆ ಅದಕ್ಕಿಂತ ದೊಡ್ಡದು ದೇವರಿಗೆ ಬೇಡ. ಹಾಗೆ ದೇವರ ಸಾನ್ನಿಧ್ಯ ದಿನಕ್ಕೆ ಹೆಚ್ಚಾಗಿ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಭೂಷಣಪ್ರಾಯವಾಗಿ ಒಳ್ಳೆಯ ಒಂದು ಹಿಂದೂ ಸಮಾಜ ಇನ್ನೂ ಕೂಡ ಮುಂದೆ ಅಭಿವೃದ್ಧಿಯಾಗಿ ಆ ದೇವರ ಮೇಲೆ ಭಕ್ತಿ ವಿಶ್ವಾಸ ಹೆಚ್ಚಾಗಿ ನಮ್ಮ ಇಡೀ ಸಮಾಜ ಉದ್ಧಾರ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ವಂದನೆಗಳು.